ಕೊಟ್ಟರೆ ಸಂತೋಷ, ಕೊಟ್ಟರೆ ಮಾಡ್ಬೋದು. ತಾವು ಹೇಳೋದು ಸತ್ಯ, ನಿಜ. ಮೈಸೂರು ವಿಭಾಗದಲ್ಲಿ ಎಷ್ಟು ನಮ್ಮ 6 ಜಿಲ್ಲೆಗಳಿದ್ದಾವೆ. ಆ 6 ಜಿಲ್ಲೆಗಳಲ್ಲೂ ಯಾರೂ ಕೂಡ ನಮ್ಮ ಎಡಗೈ ಸಮಾಜದವರು, ಎಡಪಂಥ ಸಮಾಜದವರು ಯಾವುದೇ ಬೆಲೆಗಳಿಲ್ಲ. ಒಂದು. ಎರಡನೇದಾಗಿ MLCಗಳಾಗಿ ನಿರಂತರವಾಗಿ ಕೊಟ್ಕೊಂಡು ಬರ್ತಾಯಿದ್ರು. ಆದರೆ ಇಲ್ಲಿ ಮಂತ್ರಿಗಳಾಗಿ ಕೊನೆಯ ಮಾಡಿರ್ತಕ್ಕಂಥದ್ದು ಎನ್ ರಾಜಶೇಖರ್ ಆದಮೇಲೆ ನರಸಿಂಹಮೂರ್ತಿ ಆದಮೇಲೆ ಇಲ್ಲಿ ಯಾರೂ ಆಗಲಿಲ್ಲ. ಶಿವಣ್ಣವರು SM ಕೃಷ್ಣವರಿದ್ದಾಗ ರಾಜ್ಯ ಮಂತ್ರಿಯಾಗಿ ಸ್ವಲ್ಪ ದಿವಸ ಇದ್ದರು. ಅಷ್ಟು ಬಿಟ್ಟರೆ 2001-2000 ಬಿಟ್ಟರೆ ಈ ಕಳೆದ 23-22 ವರ್ಷಗಳಿಂದ ಯಾರೂ ಕೂಡ ಮೈಸೂರು ವಿಭಾಗದಿಂದ ಎಡಗೈ ಸಮಾಜದಿಂದ ಯಾರೂ ಶಾಸಕರು ಮಂತ್ರಿಗಳಾಗಿಲ್ಲ. ಆಮೇಲೆ ಈಗ ಇರ್ತಕ್ಕಂಥದ್ರಲ್ಲೂ ಕೂಡ ನಮ್ಮಲ್ಲಿ ಈಗ 6 ಜನ ಶಾಸಕರಿದ್ದಾರೆ. ಅದರಲ್ಲಿ KS ಮುನಿಯಪ್ಪನವರು ಸೇರ್ತಾರೆ, ರೂಪಾ ಶಶಿಧರ್ ಸೇರ್ತಾರೆ, ತಿಮ್ಮಾಪುರ ಸೇರ್ತಾರೆ. ಅವರು ಅಲ್ಲದೆ ಇನ್ನೊಂದು 4-5 ಜನ ಶಾಸಕರಿದ್ದಾರೆ. ಮತ್ತು MLCಗಳು 3 ಜನ ಇದ್ದೀವಿ. 3 ಜನ MLC ಇದ್ದೀವಿ. ಸುಮಾರು 6-7 ಜನ ಇದ್ದೀವಿ ನಾವು. ಸೊ 6-7 ಜನದಲ್ಲಿ ಈ ಕಡೆ ನಾವು ಯಾರೂ ಕೊಟ್ಟಿಲ್ಲದೆ ಇರೋದ್ರಿಂದ, ಈ ಒಂದು ಮೈಸೂರು ಭಾಗಕ್ಕೆ ಎಡಗೈ ಸಮಾಜಕ್ಕೆ ಮಂತ್ರಿಗಳು ಕೊಡದೇ ಇರೋದ್ರಿಂದ, ಕೊಟ್ಟರೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ಬೋದು ಮತ್ತು ಕಾಂಗ್ರೆಸ್ಗೆ ಒಂದು ನ್ಯಾಯ ಕೊಟ್ಟ ರೀತಿಯಲ್ಲಿ ಅವ್ರಿಗೂ ಕೂಡ ಇದಾಗುತ್ತೆ. ಸಾಮಾಜಿಕ ನ್ಯಾಯ ಕೊಟ್ಟರೆ ಸಂತೋಷ, ಕೊಟ್ಟರೆ ಮಾಡ್ಬೋದು.